ಚಿತ್ರ ಬರಿ ಅಂದಾಗ ಅವ್ರೇನು ಮಾಡ್ತಾರೆ, ಅಪ್ಪನೋ ಅಮ್ಮನೋ ಯಾರು ಅವ್ರಿಗೆ ವಿರುದ್ಧ ಇರ್ತದೆ ಅವರನ್ನು ಕೆಟ್ಟ ರೀತಿ ಚಿತ್ರ ಬರಿ. ಯಾರು ಬೀಥೋವನ್ನ ಸಿಂಫೋನಿ 5 ಇದೆಯಲ್ಲ ಅದನ್ನು ಕೇಳಿದ್ದಾರೆ, ಅವರಲ್ಲಿ ಕ್ಯಾನ್ಸರ್ನ 20% ಸೆಲ್ಗಳು ನಾಶ. ಎಮೋಷನ್ಗೆ ಸಂಬಂಧಪಟ್ಟಂಥ ಅಥವಾ ಮನಸ್ಸಿಗೆ ಸಂಬಂಧಪಟ್ಟಂಥ, ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ವಾಸಿ ಮಾಡೋದಕ್ಕೆ ಇವತ್ತಿನ ಸಂದರ್ಭದಲ್ಲಿ ಈ ಚಿತ್ರಕಲೆಯನ್ನು ನಾವು ಬಳಸ್ಕೊತೀವಿ. ಇಷ್ಟಿಷ್ಟಪ್ಪ ಪುಸ್ತಕಗಳಿದ್ದಾವೆ, ಅದನ್ನು ನೋಡಿದ್ರೆ ಅದನ್ನು ಓದ್ತಾ ಹೋದಾಗ ಇದು ಒಂದು ಚಿತ್ರಕಲೆಗೆ ಇಷ್ಟು ಸಾಧ್ಯತೆ ಇದೆಯಾ, ಇದೆಲ್ಲ ಮಾಡ್ಬೋದಾ ಅನ್ನೋಂಥದ್ದು ನಮ್ಗೆ ಅರಿವಾಗ್ತಾ ಹೋಗ್ತದೆ. ನಮ್ಮ ಒಂದು ಭಾವನಾತ್ಮಕವಾದ ಬೆಳವಣಿಗೆಗೆ, ಭಾವನಾತ್ಮಕವಾದ ವಿಕಾಸಕ್ಕೆ ನಮ್ಮ ಎಲ್ಲ ಮನೆಗಳಲ್ಲಿ ಚಿತ್ರಕಲಾಕೃತಿಗಳನ್ನು ಇಟ್ಕೋಬೇಕು ಅಂತ ಹೇಳೋದು. ಈ ಮೆಡಿಟೇಷನ್ ಮಾಡಿದಾಗ ಏನು ಎಫೆಕ್ಟ್ ಬರ್ತದೆ ಅದೇ ಎಫೆಕ್ಟ್ ಈ ಪೇಂಟಿಂಗ್ ನೋಡಿದಾಗ ಕೂಡ ಬರುತ್ತೆ ಅನ್ನೋಂಥದ್ದನ್ನು ಅನೇಕ ಜನ ಸಂಶೋಧನೆಗಳಿಂದ ಕಂಡುಕೊಂಡಿದ್ದಾರೆ. ನಮಸ್ತೆ. ಇವತ್ತಿನ ನಮ್ಮ ಅತಿಥಿಗಳನ್ನು ಸ್ವಾಗತಿಸುವಂಥ ಒಂದು ಸಮಯ. ಇವತ್ತಿನ ನಮ್ಮ ಅತಿಥಿಗಳು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಜನಿಸಿ ದಾವಣಗೆರೆಯ ಮಹಾವಿಶ್ವವಿದ್ಯಾಲಯದಲ್ಲಿ ಫೈನ್ ಆರ್ಟ್ಸ್ನಲ್ಲಿ ಪದವಿಯನ್ನು ಪಡೆದಿರುವಂಥವರು ಮತ್ತು ಮೈಸೂರಿನಲ್ಲಿ ಸಾಹಿತ್ಯ ವಿಭಾಗದಲ್ಲಿ ಪದವಿಯನ್ನು ಪಡೆದಿರುವಂಥವರು ಮತ್ತು ದೆಹಲಿಯ ಲಲಿತಕಲಾ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಂಥವರು ಮತ್ತು ಕರ್ನಾಟಕದ ಲಲಿತಕಲಾ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಂಥವರು ಮತ್ತು ಇವರು 3 ವರ್ಷ ದಾವಣಗೆರೆಯ ಕರ್ಮಕೌಶಲ್ಯ ಶಾಲೆಯಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದಂಥವರು. ಅಮೇರಿಕಾದ 17 ಗ್ಯಾಲರಿಗಳಲ್ಲಿ ಇವರ ಚಿತ್ರಗಳು ಸತತವಾಗಿ 1 ವರ್ಷ ಪ್ರದರ್ಶನವನ್ನು ಕಂಡಿವೆ. ದೇಶದ ಹಲವು ರಾಜ್ಯಗಳಲ್ಲಿ ಇವರ ಚಿತ್ರಗಳು ಪ್ರದರ್ಶನಗಳನ್ನು ಕಂಡಿವೆ. ವಿಶ್ವದ ಹಲವಾರು ದೇಶದ ಪ್ರೈವೇಟ್ ಕಲೆಕ್ಟರ್ಸ್ಗಳ ಬಳಿ ಇವರ ಹಲವಾರು ಪೇಂಟಿಂಗ್ಗಳು ಸಂಗ್ರಹವಾಗಿವೆ. ಭಾರತದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಜ್ಯೂರಿಯಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ಏಕವ್ಯಕ್ತಿ ಕಲಾ ಪ್ರದರ್ಶನಗೊಂಡಿರುವ ಭಾರತದ ಏಕೈಕ ಕನ್ನಡಿಗರು ಇವರಾಗಿರುತ್ತಾರೆ. ದೃಶ್ಯಕಲೆ ಎಂದರೇನು, ಎಕ್ಸ್ಪ್ರೆಷನಿಸಮ್, ಚಿತ್ರ, ವರ್ಣಾವರಣ, ಇನ್ನೂ ಹಲವಾರು ಪುಸ್ತಕಗಳನ್ನು ಇವರು ಬರೆದಿರುತ್ತಾರೆ. ಇವರು ರಷ್ಯಾದವರು ಕೊಡುವಂತಹ ಕಲಾ ಅಕಾಡೆಮಿಯ ಗೌರವ ಸದಸ್ಯತ್ವವನ್ನು ಹೊಂದಿರುವ ಭಾರತದ 3ನೇ ವ್ಯಕ್ತಿ ಇವರಾಗಿರುತ್ತಾರೆ. ಇವರಿಗೆ ರಾಜೀವ್ ಗಾಂಧಿ ರಾಷ್ಟ್ರೀಯ ರತ್ನ ಪ್ರಶಸ್ತಿ, ರಾಜಾ ರವಿವರ್ಮ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಹಲವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ಜೊತೆಗೆ ಕಲಾ ತಪಸ್ವಿ ಎಂಬ ಪ್ರಶಸ್ತಿಯನ್ನು ಇವರು ಸ್ವೀಕರಿಸಿರುತ್ತಾರೆ. ನಿಮ್ಮೆಲ್ಲರ ಕರುನಾಡಿನ ಅಕ್ಕರೆಯ ವ್ಯಕ್ತಿ CS ಕೃಷ್ಣಶೆಟ್ಟಿ ಸರ್ಗೆ ಆತ್ಮೀಯವಾದ ಸ್ವಾಗತ. ಸರ್ ನಮಸ್ತೆ. ನಮಸ್ಕಾರ. ಆರ್ಟ್ ಬಗ್ಗೆ ಒಂದಷ್ಟು ನೀವು ಡೀಟೇಲ್ಡಾಗಿ ಹೇಳ್ತಾ ಹೋಗ್ತಾ ಇದ್ರಿ. ಹಾಗೆ ಅದರಲ್ಲಿ ಚಿತ್ರಕಲಾ ಥೆರಪಿ ಬಗ್ಗೆ ಮಾತಾಡ್ತಾ ಇದ್ವಿ. ಚಿತ್ರಕಲಾ ಥೆರಪಿ ಅನ್ನೋದು ಒಂದಿದೆ ಅಂತ. ಹೌದು. ಅದ್ರ ಬಗ್ಗೆ ಹೇಳ್ಬೋದು. ಈಗ ಸಾಮಾನ್ಯವಾಗಿ ಚಿತ್ರಕಲೆಯನ್ನು ನಾವು ನೋಡುವಂಥದ್ದು ಒಂದು ಮನರಂಜನಾ ಮಾಧ್ಯಮವಾಗಿಯೇ ಹೆಚ್ಚು. ಆದರೆ ಚಿತ್ರಕಲೆಗೆ ಬರೀ ಚಿತ್ರಕಲೆ ಅಷ್ಟೇ ಅಲ್ಲ, ಎಲ್ಲ ಕಲೆಗಳಿಗೂ ಬೇರೆ ಬೇರೆ ರೀತಿಯ ಒಂದು ಆಯಾಮಗಳಿದ್ದಾವೆ. ಆ ಆಯಾಮಗಳನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ. ಚಿತ್ರಕಲೆಗಿರುವಂಥ ಇನ್ನೊಂದು ಶಕ್ತಿ ಅಂದರೆ ಅದು ಥೆರಪೆಟಿಕ್, ಅಂದರೆ ಚಿಕಿತ್ಸಾತ್ಮಕ ಗುಣ ಇರುವಂಥದ್ದು. ಚಿತ್ರಕಲಾಕೃತಿಗಳನ್ನು ನೋಡಿದಾಗ ಅದು ನಮ್ಮ ಮೇಲೆ ಪರಿಣಾಮ ಬೀರುವಂಥದ್ದು ಒಂದು. ಎರಡನೇದು, ಸಾಮಾನ್ಯವಾಗಿ ಈಗ ಸೈಕಿಕ್ ಅಥವಾ ಈ ರೀತಿ ಸೈಕಲಾಜಿಕಲ್ ಸಂಬಂಧಪಟ್ಟಂಥ ಕಾಯಿಲೆಗಳಿರೋರಿಗೆ ಏನು ಮಾಡ್ತಾರೆ, ವಿಶೇಷತಃ ನಮ್ಮ ದೇಶಕ್ಕಿಂತ ಪಾಶ್ಚಾತ್ಯ ದೇಶಗಳಲ್ಲಿ ಈ ಚಿಕಿತ್ಸಾ ಪದ್ಧತಿ ಇದೆ. ಅವ್ರಿಗೇನು ಮಾಡ್ತಾರೆ ಅಂದರೆ ಅವರ ಅನೇಕ ಸಲ ವಿಶೇಷತಃ ಮಕ್ಕಳು ಎಕ್ಸ್ಪ್ರೆಸ್ ಮಾಡಲ್ಲ. ದೊಡ್ಡವರಾದರೆ ನಿಮ್ಗೇನು ಕಾಯಿಲೆ ಅಥವಾ ಏನೇನಾಗುತ್ತೆ ಎಲ್ಲ ಕೇಳ್ಬೋದು. ಮಕ್ಕಳಿಗೆ ಹೇಳೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಮಕ್ಕಳಿಗೆ ಪೇಪರ್ ಕೊಟ್ಬಿಟ್ಟು ಚಿತ್ರ ಬರಿ ಅಂತ ಹೇಳ್ತಾರೆ. ಚಿತ್ರ ಬರೆದ ಮೇಲೆ ಅವರ ಫೀಲಿಂಗ್ಗಳಲ್ಲಿ ಬರುತ್ತೆ. ಆ ಚಿತ್ರ ನೋಡ್ಕೊಂಡ್ಬಿಟ್ಟು ಇವ್ರಿಗೇನು ಟ್ರೀಟ್ಮೆಂಟ್ ಕೊಡಬೇಕು ಅದು ಅದರಲ್ಲಿ ಗೊತ್ತಾಗಿರ್ತದೆ. ಯಾಕಂದರೆ ಮಕ್ಕಳಿಗೆ ಅವರಿಗೇ ಗೊತ್ತಿಲ್ಲದ ಹಾಗೆ ಅದರೊಳಗಡೆ ಅವ್ರು ಏನು ಹೇಳಬೇಕು ಅಂತಿರುತ್ತೆ ಅದನ್ನ ಹೇಳಿರ್ತಾರೆ. ಅದನ್ನು ನೋಡಿ ಮಾಡ್ತಾರೆ. ಎರಡನೇದು, ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಚಿಕಿತ್ಸೆ ಕೊಡುವಂಥದ್ದು ಇದೆ, ಅಂದರೆ ಚಿತ್ರಕಲಾಕೃತಿಗಳನ್ನು ತೋರಿಸಿ. ಹಾಗೆ ಇನ್ನೊಂದು ಅಂದರೆ ಸಂಗೀತದ ವಿಷಯದಲ್ಲಿ ಹೇಳೋದಾದರೆ
ಎಲ್ಲ ಕಲೆಗಳಿಗಿಂತ ಹೆಚ್ಚು ಭಾವನಾತ್ಮಕವಾಗಿ ಎಮೋಷನಲ್ ಆಗಿ ಪರಿಣಾಮ ಬೀರುವಂಥದ್ದು ಅಂದರೆ ಸಂಗೀತ ಅಂತ ನಾನಾದರೂ ಭಾವಿಸ್ತೀನಿ. ನಮ್ಮ ಚಿತ್ರಕಲೆ, ಶಿಲ್ಪ ಎಲ್ಲದಕ್ಕಿಂತ ಮ್ಯೂಸಿಕಲ್ ಥೆರಪಿ. ಮ್ಯೂಸಿಕಲ್. ಹಾಗಾಗಿ ಮ್ಯೂಸಿಕಲ್ ಥೆರಪಿ ಬಗ್ಗೆ ಕೂಡ ಮಾತಾಡ್ತಾರೆ. ನಾನು ಒಂದು ಘಟನೆ ಹೇಳಬೇಕು ಅಂದರೆ, ಈ ಬ್ರೆಜಿಲ್ನಲ್ಲಿ ರಯೋ ಡಿ ಜನೈರೋ ಯೂನಿವರ್ಸಿಟಿಯವರು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಯಾವುದು? ಬೀಥೋವೆನ್ ಇದಾನಲ್ಲ, ಬೀಥೋವನ್ನ ಸಿಂಫನಿ 5 ಮೇಲೆ. ಬೀಥೋವನ್ನ ಅನೇಕ ಸಿಂಫನಿಗಳು ನಿಮ್ಗೆ ಗೊತ್ತಿದೆ, ನಾವು ವಿಶ್ವಾದ್ಯಂತ ಎಲ್ಲರಿಗೂ ಗೊತ್ತಿದೆ, ಅದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ಕೇಳ್ತೀವಿ, ಖುಷಿ ಪಡ್ತೀವಿ. ಆ ಬೀಥೋವನ್ನ 5th ಸಿಂಫನಿ ಬಗ್ಗೆ ಅವರು ಎಕ್ಸ್ಪೆರಿಮೆಂಟ್ ಮಾಡಿ ಏನು ಮಾಡಿದ್ರು ಅಂದರೆ, ಈ ಕ್ಯಾನ್ಸರ್ ಇರುವಂಥ ಪೇಷಂಟ್ಸ್ಗಳಲ್ಲಿ 2 ಗ್ರೂಪ್ ಮಾಡಿದರು. ಗ್ರೂಪ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಯಾರು ಬೀಥೋವನ್ನ ಸಿಂಫನಿ 5 ಇದೆಯಲ್ಲ ಅದನ್ನು ಕೇಳಿದ್ದಾರೆ, ಅವರಲ್ಲಿ ಕ್ಯಾನ್ಸರ್ನ 20% ಸೆಲ್ಗಳು ನಾಶ ಆಗುವಂತೆ. 20%. ಇಟ್ಸ್ ಎ ವೆರಿ ಬಿಗ್ ಅಚೀವ್ಮೆಂಟ್ ಅಂತ ಹೇಳ್ತಾರೆ. ಯಾರು ಅದನ್ನು ಬೀಥೋವನ್ ಮುಂದೆ ಎಕ್ಸ್ಪೆರಿಮೆಂಟ್ ಮಾಡಲಿಲ್ಲ ಅವರಲ್ಲಿ ಅದು ನಾಶ ಆಗಿರಲಿಲ್ಲ. ಅಂದರೆ ಸಂಗೀತ ಎಷ್ಟು ಪರಿಣಾಮಕಾರಿ ಆಗಿದೆ ಅನ್ನೋದು ಇದ್ರ ಗೊತ್ತಾಗ್ತದೆ. ಪಾಶ್ಚಾತ್ಯ ದೇಶಗಳಲ್ಲಿ ಈ ಬಗ್ಗೆ ತುಂಬ ವ್ಯಾಪಕವಾದ ಶೋಧನೆಗಳು, ಸಂಶೋಧನೆಗಳು ಎಲ್ಲ ಆಗ್ತಾ ಇದ್ದಾವೆ. ಅದನ್ನು ಅವ್ರು ಬಳಸ್ಕೊಳ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಆ ರೀತಿ ಚಿಕಿತ್ಸಾತ್ಮಕವಾಗಿ ಬಳಸ್ಕೊಳ್ಳುವಂಥದ್ದು ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಬಳಸ್ಕೊಳ್ತಾ ಇದ್ದಾರೆ. ಇಲ್ಲೂ ಕೂಡ ಪೇಂಟಿಂಗಿನ ಬಣ್ಣಗಳಿದಾವಲ್ಲ, ಬಣ್ಣಗಳ ಮೂಲಕ ನೀವು ಥೆರಪಿ ಮಾಡ್ಬೋದು. ಬಣ್ಣಗಳ ಮೂಲಕ ಏನಾದ್ರೆ ಪೇಂಟಿಂಗ್ ಥೆರಪಿ ರಿಲೇಟೆಡ್ ಯಾವ್ದಾದ್ರು ಇದೆಯಾ ಸರ್? ಎಕ್ಸಾಂಪಲ್ ಹೇಳ್ಬೋದು? ಎಕ್ಸಾಂಪಲ್ ಅನೇಕ ಕಡೆ ಮಾಡ್ತಾ ಇದ್ದಾರೆ. ಅನೇಕ ಕಡೆ ಪೇಂಟಿಂಗ್ ಥೆರಪಿ ಮಾಡುವಂಥ ಆರ್ಟಿಸ್ಟ್ಗಳೇ ಕೆಲವರು ಇದ್ದಾರೆ. ಅವರು ಪೇಂಟಿಂಗೂ ಮಾಡ್ತಾರೆ, ಥೆರಪಿನೂ ಮಾಡ್ತಾರೆ. ಅಂಥವ್ರು ಈ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ನಮ್ಮ ಇಂಡಿಯಾದಲ್ಲೂ ಒಂದಷ್ಟು ಕಡೆ ನಡೀತಾ ಇದೆ. ಅಂದ್ರೆ ಯಾವ ತರದ ಸಮಸ್ಯೆಗಳಿಂದ ಆಚೆ ತರಬಹುದು ಇನ್ ಜನರಲ್ ಒಂದು ಎಕ್ಸಾಂಪಲ್ ಆಗಿ? ಸೈಕಲಾಜಿಕಲ್, ಮನಸ್ಸಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿದಾವಲ್ಲ, ಆ ಸಮಸ್ಯೆಗಳನ್ನ ನೀವು ಪರಿಹಾರ ಮಾಡ್ಕೊಳ್ಳಕ್ಕೆ ಇದು ಒಂದು ಒಳ್ಳೆ ದಾರಿ ಅಂತ ಈ ಆಧುನಿಕ ವಿಜ್ಞಾನ ಕಂಡುಹಿಡ್ತಿರುವಂಥದ್ದು. ಮನಸ್ಸಿಗೆ ಸಂಬಂಧಪಟ್ಟ ಸಮಸ್ಯೆ. ಹೌದು, ಮನಸ್ಸಿಗೆ. ವಿಶೇಷತಃ ಈಗಿನ ಒತ್ತಡದ ಬದುಕಿನಲ್ಲಿ ನಮಗೆ ಬೇರೆ ಫಿಸಿಕಲ್ ಅಥವಾ ಬೇರೆ ಸಮಸ್ಯೆಗಳಿಗಿಂತಾಗಿ ಎಮೋಷನಲ್ ಸಮಸ್ಯೆಗಳೇ ಇವತ್ತಿನ ಜನರನ್ನು ಕಾಡ್ತಾ ಇರೋದು. ಹೌದೌದು ಸರ್, ಹೌದು. ಆ ಎಮೋಷನಲ್ ಚಿಕಿತ್ಸೆ ಆಗಬೇಕು ಅಥವಾ ಎಮೋಷನಲ್ ಸಮಸ್ಯೆಗಳ ಪರಿಹಾರಕ್ಕೆ ಚಿತ್ರಕಲಾಕೃತಿಗಳನ್ನು ನೋಡಬೇಕು ಅಂತ ನಾವು ಹೇಳೋಂಥದ್ದು. ಈ ಬಗೆಯ ಸಮಸ್ಯೆ ಇರುವಂಥವ್ರು ಗ್ಯಾಲರಿಗಳಿಗೆ ಹೋಗಬೇಕು. ಗ್ಯಾಲರಿಯಲ್ಲಿ ಹೋಗ್ಬಿಟ್ಟು ಒಂದೊಂದು ಪೇಂಟಿಂಗಿನ ಮುಂದೆ ನಿಂತ್ಕೋಬೇಕು, ಒಂದು ರೀತಿ ಮೆಡಿಟೇಷನ್ನ ರೀತಿ. ನಿಂತಾಗ ಅದು ಪ್ರತಿಕ್ರಿಯೆ ಮಾಡ್ತದೆ. ಪೇಂಟಿಂಗ್ ಅನ್ನೋದು ಏನು ನಾವು ಅನೇಕ ಸಲ ಅಂದ್ಕೊಳ್ತೀವಿ ಅದಕ್ಕೆ ಜೀವ ಇಲ್ಲ ಸುಮ್ಮನೆ ಅಂತೇಳಿ. ಆದರೆ ನಿಜವಾದ ಪೇಂಟಿಂಗು ನಾವು ಅದ್ರ ಮುಂದೆ ನಿಂತಾಗ ಅದು ಕೂಡ ನಮ್ಮ ಜೊತೆಗೆ ಸಂವಾದ ಮಾಡುತ್ತೆ. ಅದ್ರೊಳಗಡೆ ಒಬ್ಬ ವ್ಯಕ್ತಿ ಇದ್ದಾನೆ ಅಂದರೆ ಆ ವ್ಯಕ್ತಿ ಅಥವಾ ಇನ್ನೊಂದು ಯಾವುದೋ ಒಂದು ಆಬ್ಜೆಕ್ಟು ಅಥವಾ ಎಲೆ, ಮರ, ಅದು ನಮ್ಮನ್ನು ನೋಡುತ್ತೆ, ನಾವು ಅವರನ್ನು ನೋಡ್ತೀವಿ. ಹೀಗೆ ಸಂವಾದ ನಡಿಬೇಕು. ಆ ಸಂವಾದ ನಡೆಯೋದ್ರ ಮೂಲಕ ನಮ್ಮ ಒಳಗಡೆ ಇರುವಂಥ ಅನೇಕ ಭಾವನಾತ್ಮಕ ಸಮಸ್ಯೆಗಳು ಪರಿಹಾರ ಆಗ್ತಾ ಹೋಗ್ತವೆ. ಈ ಮೆಡಿಟೇಷನ್ ಮಾಡಿದಾಗ ಏನು ಎಫೆಕ್ಟ್ ಬರ್ತದೆ ಅದೇ ಎಫೆಕ್ಟ್ ಈ ಪೇಂಟಿಂಗ್ ನೋಡಿದಾಗ ಕೂಡ ಬರುತ್ತೆ ಅನ್ನೋಂಥದ್ದನ್ನು ಅನೇಕ ಜನ ಸಂಶೋಧನೆಗಳಿಂದ ಕಂಡುಕೊಂಡಿದ್ದಾರೆ. ಹಾಗಾಗಿ ಚಿತ್ರಕಲೆ ಅನ್ನೋದು ಬರೀ ಮನರಂಜನೆ, ಖುಷಿಗೋಸ್ಕರ ಇರೋ ಸಾಧನ ಅಲ್ಲ, ಅಥವಾ ಯಾವುದೋ ಒಂದು ಉಪಯೋಗಕ್ಕೆ ಇರೋ ಸಾಧನ ಅಲ್ಲ. ಅದರ ಜೊತೆಗೆ ಇಡೀ ಮಾನವನ ವ್ಯಕ್ತಿತ್ವದ ವಿಕಾಸ ಆಗುವಂಥ ರೀತಿಯಲ್ಲಿ ಚಿತ್ರಕಲೆ ಇದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಉದಾಹರಣೆಗೆ ನಮ್ಮ ಪಂಪ ಒಂದು ಕಡೆ ಒಂದು ಮಾತು ಹೇಳ್ತಾನೆ, ಅರಿವಂ ಪೊಸೈಸುವುದು ಧರ್ಮಂ ಅಂತ, ಧರ್ಮದ ಬಗ್ಗೆ ಹೇಳುವಂಥದ್ದು. ಆ ಮಾತನ್ನು ನಾನು ಚಿತ್ರಕಲೆಯ ಸಂದರ್ಭದಲ್ಲಿ ಹೇಳ್ತೀನಿ. ಅರಿವಂ ಪೊಸೈಸುವುದು ಚಿತ್ರಂ ಅಂತ. ಅಂದರೆ ಅರಿವಿನ ವಿಸ್ತಾರ ಆಗಬೇಕು, ಅರಿವಿಗೆ ಹೊಸ ಹೊಸ ಅಂಶಗಳನ್ನು ತಂದುಕೊಡ್ಬೇಕು ಅನ್ನೋದನ್ನು ಧರ್ಮ ಅಂತ ಹೇಳ್ತಾನೆ. ಚಿತ್ರಕಲೆ ಕೂಡ ಅದೇ ಕೆಲಸ ಮಾಡ್ತದೆ. ನಮ್ಮ ಅರಿವಿಗೆ ಹೊಸ ಹೊಸ ಸಂಗತಿಗಳನ್ನು, ಹೊಸ ಹೊಸ ಸಾಧ್ಯತೆಗಳನ್ನು ಗೊತ್ತು ಮಾಡ್ತಾ ಹೋಗ್ತದೆ. ನಮಗೇ ಗೊತ್ತಿಲ್ಲದ ಹಾಗೆ ಪರಿಣಾಮ ಬೀರುವಂಥದ್ದು ಚಿತ್ರಕಲೆಯ ಒಂದು ವಿಶೇಷ ಗುಣ ಅಂತ ನಾನಾದರೂ ಭಾವಿಸ್ತೇನೆ. ಅದಕ್ಕೆ ರಿಲೇಟೆಡ್ ಏನಾದರೂ ಸ್ಟ್ರಾಂಗ್ ಆಗಿ ಹೇಳೋದಾದ್ರೆ ಏನು ಹೇಳ್ಬೋದು ಸರ್, ಆ ಇಂಪ್ಯಾಕ್ಟ್ ಆಗೋ ಇದಕ್ಕೆ? ಅಲ್ಲ, ಈ ಇಂಪ್ಯಾಕ್ಟ್ ಅಂದರೆ ನೀವು ನೋಡಿದಾಗ, ಈಗ ನಾನು ಹೇಳ್ದಲ್ಲ ಈಗಾಗಲೇ ಚಿಕಿತ್ಸಾತ್ಮಕ. ಈಗ ಉದಾಹರಣೆಗೆ ನಮ್ಮ ನಿಮ್ಮ್ಯಾನ್ಸ್ ಇದೆ. ನಿಮ್ಮ್ಯಾನ್ಸ್ನಲ್ಲೂ ಕೂಡ ಈ ರೀತಿಯ ಪ್ರಯೋಗಗಳನ್ನು ಮಾಡ್ತಾರೆ, ಈ ರೀತಿಯ ಚಿಕಿತ್ಸೆಗಳನ್ನು ಕೊಡ್ತಾರೆ. ಅವರಿಗೆ ಯಾವ ಚಿಕಿತ್ಸೆ ಕೊಟ್ಟರೆ ಅಂದರೆ ಒಬ್ಬ ಮನೋ ಸಮಸ್ಯೆ ಇರುವಂಥವನಿಗೆ ಅಥವಾ ಭಾವನಾತ್ಮಕ ಸಮಸ್ಯೆ ಇರುವಂಥವ್ರಿಗೆ
ಯಾವ ಆ್ಯಂಗಲ್ನಿಂದ ಮಾಡಿದ್ರೆ ಅವನಿಗೆ ಒಳ್ಳೆ ಚಿಕಿತ್ಸೆ ಸಿಗ್ತದೆ, ಪರಿಣಾಮ ಆಗುತ್ತೆ, ಆಮೇಲೆ ಅದರ ಸಮಸ್ಯೆ ಪರಿಹಾರ ಆಗೋದನ್ನ ತಿಳ್ಕೊಂಡು ಬೇರೆ ಬೇರೆದು ಮಾಡ್ತಾರೆ. ಕೆಲವರಿಗೆ ಸಂಗೀತದಿಂದ ಮಾಡ್ತಾರೆ, ಕೆಲವರಿಗೆ ಚಿತ್ರದಿಂದ ಮಾಡ್ತಾರೆ, ಚಿತ್ರ ತೋರ್ಸೋದ್ರ ಮೂಲಕ. ಸೊ ಹಂಗಾದ್ರೆ ಈ ಆರ್ಟಿಸ್ಟ್ಗಳ ಥೆರಪಿ ಮಾಡಬೇಕು ಅಂದ್ರೆ ಅವ್ರಿಗೆ ಸೈಕಾಲಜಿ ಗೊತ್ತಿರಬೇಕಾ? ಅದು ಯಾವ ಥರ ಸರ್? ಆರ್ಟಿಸ್ಟ್ಗಳು, ಎಲ್ಲ ಆರ್ಟಿಸ್ಟ್ಗಳು ಈ ಥೆರಪಿ ಮಾಡೋದಿಲ್ಲ, ಅವ್ರಿಗೆ ಗೊತ್ತೂ ಇರೋದಿಲ್ಲ. ಹೌದು. ಆರ್ಟ್ ಥೆರಪಿದೇ ಒಂದು ಬೇರೆ ಕೋರ್ಸ್ಗಳಿದ್ದಾವೆ. ಅದರಲ್ಲಿ ಯಾವ ರೀತಿ ಥೆರಪಿ ಮಾಡಬೇಕು, ಯಾವ ಬಣ್ಣಗಳನ್ನು ತೋರಿಸಿದ್ರೆ ಏನಾಗ್ತದೆ, ಅಥವಾ ಯಾವ ರೀತಿ ಅದರ ಇಮೇಜ್ ಇರಬೇಕು, ಅದರಲ್ಲಿ ಮನುಷ್ಯರು ಇರಬೇಕೆ, ನಿಸರ್ಗ ಇರಬೇಕೆ, ಸನ್ಸೆಟ್ ಇರಬೇಕೆ, ಅಥವಾ ಯಾವುದಾದ್ರು ಒಂದು ಭಾವನಾತ್ಮಕವಾದ ಅಂಶಗಳಿರಬೇಕೆ, ಈ ರೀತಿ ಅದನ್ನೆಲ್ಲ ಇದು ಮಾಡಿ ಈ ಒಬ್ಬ ಸಮಸ್ಯೆಗೆ, ಈ ವ್ಯಕ್ತಿಯಲ್ಲಿರುವಂಥ ಸಮಸ್ಯೆ ಪರಿಹಾರ ಮಾಡೋದು ಹೇಗೆ ಅಂತ ಅವರು ವಿಚಾರ ಮಾಡಿ, ಯಾಕಂದ್ರೆ ಅದರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಈಗ ಡಾಕ್ಟರ್ಗಳು ಒಬ್ಬ ರೋಗಿಯನ್ನು ಪರೀಕ್ಷೆ ಮಾಡಬೇಕಾದ್ರೆ ಅವನಲ್ಲಿ ಅನೇಕ ರೀತಿಯ ಪರೀಕ್ಷೆ ಮಾಡಿ ಆಮೇಲೆ ಅವನಿಗೆ ಯಾವ ಚಿಕಿತ್ಸೆ ಕೊಡಬೇಕು ಅಂತ ಯೋಚನೆ ಮಾಡ್ತಾರಲ್ಲ, ಹಾಗೆ ಇಲ್ಲೂ ಕೂಡ ಅಷ್ಟೇ. ಯಾವ ರೋಗಿಗೆ ಯಾವ ರೀತಿಯ ಚಿಕಿತ್ಸೆ ಕೊಡಬೇಕು ಅನ್ನೋದು ನಮಗೆ ತಿಳ್ಕೋಬೇಕು. ಅದು ಓನ್ಲಿ ಎಕ್ಸ್ಪರ್ಟ್ಗಳು ಮಾತಾಡೋದಕ್ಕೆ ಸಾಧ್ಯ. ಅದನ್ನ ಯಾರು ಸರ್ ಇದನ್ನೆಲ್ಲ ಅಧ್ಯಯನ ಮಾಡಿ ರೆಡಿ ಮಾಡೋದು? ಇದಕ್ಕೆ ರಿಸರ್ಚ್ ಇದೆಯಾ? ಹೌದು, ಇದಕ್ಕೆಲ್ಲ ಅನೇಕ ಪುಸ್ತಕಗಳಿದ್ದಾವೆ. ಈ ಪೇಂಟಿಂಗಿನ ಚಿಕಿತ್ಸೆಗೆ ಸಂಬಂಧಪಟ್ಟಂತ ಅನೇಕ ಪುಸ್ತಕಗಳು ನಮ್ಮ ಇಂಗ್ಲೀಷ್ನಲ್ಲಿ ಅನೇಕ ಸಿಗ್ತವೆ. ಅದನ್ನು ನೋಡಿದಾಗ ಗೊತ್ತಾಗ್ತದೆ, ಇಷ್ಟಿಷ್ಟಪ್ಪ ಪುಸ್ತಕಗಳಿದ್ದಾವೆ. ಅದನ್ನು ನೋಡಿದ್ರೆ, ಅದನ್ನು ಓದ್ತಾ ಹೋದಾಗ, ಇದು ಒಂದು ಚಿತ್ರಕಲೆಗೆ ಇಷ್ಟು ಸಾಧ್ಯತೆ ಇದೆಯಾ, ಇದೆಲ್ಲ ಮಾಡ್ಬೋದಾ ಅನ್ನೋಂಥದ್ದು ನಮ್ಗೆ ಅರಿವಾಗ್ತಾ ಹೋಗ್ತದೆ. ಆದರೆ ನಮ್ಮಲ್ಲಿ ಬಹುತೇಕ ಜನಕ್ಕೆ ಇದರ ಅರಿವಿಲ್ಲದೆ ಇರೋದ್ರಿಂದ, ಈ ಒಂದು ಆಯಾಮ ಗೊತ್ತಿಲ್ಲದೆ ಇರೋದ್ರಿಂದ ಈ ಪೇಂಟಿಂಗ್ ಥೆರಪಿ ಅಥವಾ ಚಿತ್ರ ಚಿಕಿತ್ಸಾ ಪದ್ಧತಿಯ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಿಲ್ಲ. ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಅದೇ ನಿಮಾನ್ಸಲ್ಲೂ ಕೂಡ ಇದನ್ನ ನಿಮಾನ್ಸಲ್ಲೂ ಕೂಡ ಅದರ ಪ್ರಯೋಗ ಮಾಡ್ತಾರೆ. ಅಂದ್ರೆ ಇದಕ್ಕೆ ರಿಲೇಟೆಡ್ ಆರ್ಟಿಸ್ಟ್ ಥೆರಪಿಸ್ಟ್ಗಳು ಇದ್ದಾರೆ. ಅಲ್ಲೂ ಇದ್ದಾರೆ, ಬೇರೆಯವರು ಕೆಲವರು ಕೂಡ ಮಾಡೋರು ಇದ್ದಾರೆ. ನಮ್ಮ ಕನ್ನಡದವರೇ ಏನೇ ಇದ್ದಾರೆ? ಇದ್ದಾರೆ. ಅವರು ಇದರಲ್ಲಿ ಎಕ್ಸ್ಪರ್ಟ್, ಅಂದ್ರೆ ಇದನ್ನ ಸ್ಟಡಿ ಮಾಡಿರ್ತಾರೆ. ದೇ ಆರ್ ನಾಟ್ ಪೇಂಟರ್ಸ್, ಬಟ್ ಆದ್ರೆ ಈ ಕ್ಷೇತ್ರದ ಬಗ್ಗೆ ಅಧ್ಯಯನ ಮಾಡಿಬಿಟ್ಟು. ಅವ್ರು ಪೇಂಟರ್ಸ್ ಆಗಿರೋದಿಲ್ಲ? ಆಗಿರ್ಬೋದು, ಆಗಿಲ್ದೇನೂ ಇರ್ಬೋದು. ಆದರೆ ಒಬ್ಬ ವೈದ್ಯ ಹೇಗೆ ಒಂದು ಚಿಕಿತ್ಸಾ ಪದ್ಧತಿಯ ಬಗ್ಗೆ ತಿಳ್ಕೊಂಡಿರ್ತಾನೆ, ಹಾಗೆ ಈ ಚಿತ್ರ ಚಿಕಿತ್ಸಾ ಪದ್ಧತಿಯ ಬಗ್ಗೆ ಅವ್ರು ತಿಳ್ಕೊಂಡಿರ್ತಾರೆ. ಸೊ ಇದು ನೀವು ಈ ವಿಷಯ ಥೆರಪಿಯಿಂದ ನನಗೆ ಬಂದಿದ್ದು ಈ ಆರ್ಟಿಸಮ್ ಅಂತ. ಈ ಚಿಕ್ಕ ಮಕ್ಕಳ ಅಥವಾ ಆರ್ಟಿಸಮ್ ಶಾಲೆಗಳಿಗೆ ಹೋಗಿ ನೋಡಿ, ಅಲ್ಲಿ ಅವರಿಗೆ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಿಸ್ತಾರೆ. ಬಣ್ಣದ ಚೌಕಟ್ಟುಗಳನ್ನು ಕೊಡೋದಿರ್ಬೋದು, ಅಥವಾ ಚಿತ್ರ ಕೊಟ್ಟುಬಿಟ್ಟು ಅದನ್ನು ಕತ್ತರಿಸ್ಬಿಟ್ಟು ಅದನ್ನ ಪೇಪರ್ ಎಲ್ಲ ಮಾಡಿ ಅದನ್ನ ಅರೇಂಜ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಈ ರೀತಿ ಅನೇಕ ರೀತಿಯ ಪ್ರಯೋಗಗಳು ಮಾಡೋದ್ರ ಮೂಲಕ ಈ ಆರ್ಟಿಸಮ್ ಮಕ್ಕಳಿಗೆ ಕೂಡ ನಾರ್ಮಲ್ ಮಾಡುವಂತ ಕ್ರಿಯೆ. ಮಣ್ಣಿನ ಜೊತೆ ಆಟ ಆಡ್ಸೋದು, ಕಲ್ಲಿನ ಜೊತೆ ಆಟ ಆಡ್ಸೋದು. ಹೌದೌದು, ಮಾಡಕ್ಕೆ ಹೇಳೋದು. ನೋಡಿ ಹೆಂಗಂದ್ರೆ ಬರೀ ಇದು ಒಂದೇ ಅಲ್ಲ, ಮಣ್ಣು ಕೊಟ್ಬಿಟ್ಟು ಶಿಲ್ಪ ಮಾಡುವಂತ, ಅಥವಾ ಪೇಪರ್ ಕೊಟ್ಬಿಟ್ಟು ಬಣ್ಣ ಕೊಟ್ಬಿಟ್ಟು ಇದರಲ್ಲಿ ನಿಮ್ಗೆ ಯಾವ ಬಣ್ಣ ಇಷ್ಟ ಅಂತ ಹೇಳಿ ಸಾಧಾರಣವಾಗಿ ಮಾಡ್ಕೊಂಡ್ ಬಂದಿದ್ದಲ್ವಾ ಸರ್? ಅದೆಲ್ಲ ಸಾಧಾರಣವಾಗಿ ಮಾಡ್ತಾರೆ. ಆದ್ರೆ ಅದು ಚಿಕಿತ್ಸೆ ಬಗ್ಗೆ ಯಾರು ವೈದ್ಯರು ಇರ್ತಾರಲ್ಲ ಅವ್ರಿಗೆ ಅದು ಗೊತ್ತಾಗ್ತದೆ. ಇವ್ರು ಯಾವ ಬಣ್ಣ ಆರಿಸ್ಕೊಂತಾರೆ, ಯಾವ ಚಿತ್ರ ಬರೀತಾರೆ, ಅದ್ರ ಮೇಲೆ ಅವ್ರು ಟ್ರೀಟ್ಮೆಂಟ್, ಯಾವ ಇಮೇಜ್ ಬರೀತಾರೆ. ಉದಾಹರಣೆಗೆ ಅಪ್ಪ ಅಮ್ಮನ ಬಗ್ಗೆ ಅವರಿಗೆ ಸಿಟ್ಟಿರ್ತದೆ, ಆ ಹುಡುಗ ಅಥವಾ ಹುಡುಗಿಗೆ ಅಂತ ಇಟ್ಕೊಳ್ಳಿ. ಚಿತ್ರ ಬರಿ ಅಂದಾಗ ಅವ್ರೇನು ಮಾಡ್ತಾರೆ, ಅಪ್ಪನೋ ಅಮ್ಮನೋ ಯಾರು ಅವ್ರಿಗೆ ವಿರುದ್ಧ ಇರ್ತದೆ ಅವರನ್ನು ಕೆಟ್ಟ ರೀತಿ ಚಿತ್ರ ಬರೀತಾರೆ. ಅವರಿಗೆ ಸ್ಕಿಲ್ ಇಲ್ಲದೆ ಇರ್ಬೋದು, ಆದರೆ ಅದರಲ್ಲಿ ಗೊತ್ತಾಗ್ತದೆ ಎಮೋಷನ್ನು. ಕೆಟ್ಟ ರೀತಿ ಅಮ್ಮನ್ನ ಒಬ್ಬ ರಾಕ್ಷಸಿ ರೀತಿನೋ ಅಥವಾ ಇನ್ನೇನೋ ಮಾಡುವಂಥದ್ದು. ಅಥವಾ ಅಪ್ಪ ಕೆಟ್ಟವನಾದರೆ ಅಪ್ಪನನ್ನು ಆ ರೀತಿ, ಆ ಚಿತ್ರ ನೋಡಿದ ತಕ್ಷಣ ಗೊತ್ತಾಗ್ತದೆ ಈ ಮಗುವಿನಲ್ಲಿ ಅಪ್ಪನ ಬಗ್ಗೆ ಅಥವಾ ಅಮ್ಮನ ಬಗ್ಗೆ ನೆಗೆಟಿವ್ ಆದ ಗುಣ ಇದೆ ಅಂತ ನೋಡಿದ್ರೆ ಗೊತ್ತಾಗ್ತದೆ. ಹೀಗೆ ಮಾಡ್ತಾರೆ, ಐಡೆಂಟಿಫೈ ಮಾಡಿ ಅದಕ್ಕೆ ರಿಲೇಟೆಡ್ ಟ್ರೀಟ್ ಮಾಡ್ತಾ ಹೋಗೋದು. ಅದಕ್ಕೆ ರಿಲೇಟೆಡ್ ಆಗಿ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ. ಆಮೇಲೆ ಇನ್ನೂ ಏನೇನೋ ಮಾಡಿಸ್ತಾರೆ, ಆಕ್ಟಿವಿಟೀಸ್ ಮಾಡಿಸ್ತಾರೆ, ಅಪ್ಪ ಅಮ್ಮನ ಜೊತೆ ಕೂರ್ಸಿ ಮಾತಾಡಿಸ್ತಾರೆ. ಹಿಂಗೆಲ್ಲ ಮಾಡಿ, ಅಂದರೆ ಇದು ಒಂದು ಸೈಡೆಡ್ ಇದಲ್ಲ, ಮಲ್ಟಿ ಡೈಮೆನ್ಷನಲ್ ಇರುವಂಥ ಚಿಕಿತ್ಸೆಗಳಿವೆ. ಅದೇ ಇಮೇಜ್ ನೋಡಿಕೊಂಡು ನಿಮ್ಗೆ ಚಿಕಿತ್ಸೆ ಕೊಡುವಂಥದ್ದು. ಈಗ ಉದಾಹರಣೆಗೆ ಯಾವುದೋ ಒಂದು ಚಿತ್ರ ನೋಡಿದ ತಕ್ಷಣ ನಿಮಗೆ ಯಾವ್ದು ಅವರ್ಷನ್ ಬರುತ್ತೆ ಅಂತಲೂ ಗೊತ್ತಾಗ್ತದೆ. ಯಾವ ಚಿತ್ರ ನೋಡಿದ್ರೆ ಅಥವಾ ಯಾವ ಸಬ್ಜೆಕ್ಟ್ ನೋಡಿದ್ರೆ, ಇವೆಲ್ಲ ತುಂಬ ಡೀಪ್ ಆಗಿರುವಂಥದ್ದು. ಅನೇಕ ಈ ಸಿಜೋಫ್ರೆನಿಯಾ ಇರ್ಬೋದು, ಆಮೇಲೆ ಬೇರೆ ಬೇರೆ ಈ ಥರದ ಅನೇಕ ಇವತ್ತಿನ ಎಮೋಷನ್ಗೆ ಸಂಬಂಧಪಟ್ಟಂಥ ಅಥವಾ ಮನಸ್ಸಿಗೆ ಸಂಬಂಧಪಟ್ಟಂಥ, ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ವಾಸಿ ಮಾಡೋದಕ್ಕೆ ಇವತ್ತಿನ ಸಂದರ್ಭದಲ್ಲಿ ಈ ಚಿತ್ರಕಲೆಯನ್ನು ನಾವು ಬಳಸ್ಕೊತೀವಿ. ನಾಟಕ ಕೂಡ ಅಷ್ಟೇ, ಸಂಗೀತ ಕೂಡ ಅಷ್ಟೇ. ನಾನು ಹೇಳ್ತೀನಲ್ಲ, ಸಂಗೀತದಷ್ಟು ಪ್ರಭಾವಶಾಲಿಯಾದ ಮಾಧ್ಯಮ ಅಥವಾ ಕಲೆ ಇನ್ನೊಂದಿಲ್ಲ ಅಂತ ನಾನು ಅದ್ರ ಭಾವಿಸ್ತೀನಿ. ಈಗ ನೋಡಿ, ಸಂಗೀತದಲ್ಲೂ ಅಷ್ಟೇ ನಮ್ಮಲ್ಲಿ ಯಾವ ರಾಗ ಯಾವ ಪರಿಣಾಮ ಬೀರ್ತದೆ ಅನ್ನೋದನ್ನ ನಮ್ಮವರು ಹಿಂದಿನಿಂದ ಶತಮಾನಗಳಿಂದ ಮಾಡ್ಕೊಂಡಿದ್ದಾರೆ.
ಬೆಳಗಿನ ಸಂದರ್ಭದಲ್ಲಿ ಯಾವ ರಾಗ ಹಾಡಬೇಕು, ಮಧ್ಯಾಹ್ನ ಯಾವ್ದು ಹಾಡಬೇಕು, ಸಂಜೆ ಯಾವ್ದು ಹಾಡಬೇಕು, ಅಥವಾ ಯಾವುದೋ ಒಂದು ಉದಾಹರಣೆಗೆ ಈಗ ಮೇಘ ಮಲ್ಲಾರ್ ಇರ್ಬೋದು, ಅದು ಅಂದರೆ ಎಲ್ಲ ಒಂಥರ ಕಲ್ಪನೆಗಳಿದಾವಲ್ಲ, ಅಥವಾ ಸಂಬಂಧಪಟ್ಟಂಥ ದೀಪಕ ರಾಗ. ಈಗ ಅದೇ ಯಾವುದು ನಮ್ಮ ಹಿಸ್ಟ್ರಿಲೇ ತಾನ್ಸೇನು ದೀಪವನ್ನೇ ಆರಿಸ್ತಾ ಇದ್ದ ತನ್ನ ಸಂಗೀತದಲ್ಲಿ ಅಂತ ಈ ಥರ ಆರಿಸ್ತಾ ಇದ್ದ, ಹಚ್ಚಿಸ್ತಾ ಇದ್ದ ಎರಡೂ ಇದೆ. ಇವೆಲ್ಲ ಒಂದು ರೀತಿ ತುಂಬ ಕಲ್ಪನೆಗಳು ಅಥವಾ ಕಾಲ್ಪನಿಕ ಕಥೆಗಳಾದರೂ ಕೂಡ ಅದರ ಹಿಂದೆ ಸತ್ಯ ಇದೆ ಅನ್ನೋದನ್ನ ಇವತ್ತಿನ ನಮ್ಮ ಸಂಶೋಧನೆಗಳು ಕಂಡಿಡ್ತಾರೆ. ಹಾಗೆ ಚಿತ್ರ ಅಷ್ಟೇನೆ. ಚಿತ್ರ ನೋಡ್ತಾ 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 ನೀವು ಅನೇಕ ಬಾರಿ ನೋಡ್ತಾ ಇದ್ರೆ ನಿಮ್ಮ ಮನಸ್ಥಿತಿ ಬದಲಾಗ್ತಾ ಹೋಗ್ತದೆ. ಅದಕ್ಕೇನೆ ನಾವು ಏನು ಹೇಳೋದು ಅಂದರೆ, ನಮ್ಮ ಒಂದು ಭಾವನಾತ್ಮಕವಾದ ಬೆಳವಣಿಗೆಗೆ, ಭಾವನಾತ್ಮಕವಾದ ವಿಕಾಸಕ್ಕೆ ನಮ್ಮ ಎಲ್ಲ ಮನೆಗಳಲ್ಲಿ ಚಿತ್ರಕಲಾಕೃತಿಗಳನ್ನು ಇಟ್ಕೋಬೇಕು ಅಂತ ಹೇಳೋದು. ಅದರಲ್ಲೂ ಅಷ್ಟೇ, ಚಿತ್ರಕಲಾಕೃತಿಗಳಲ್ಲೂ ಬೇರೆ ಬೇರೆ ಪ್ರಕಾರಗಳಿದಾವಲ್ಲ, ಅದರಲ್ಲಿ ಯಾವ ಕಲಾಕೃತಿ ಇಟ್ಕೊಂಡ್ರೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು. ಇದು ಕೇವಲ ಮನೆಗಳಿಗೆ ಮಾತ್ರ ಅಲ್ಲ, ಆಫೀಸ್ಗಳಲ್ಲೂ ಅಷ್ಟೇ. ಆಫೀಸ್ಗಳಲ್ಲಿ ಆಮೇಲೆ ಬೇರೆ ಬೇರೆ ಈ ಸಂಗತಿಗಳಿರ್ತಾವಲ್ಲ, ಅಂದರೆ ಅಲ್ಲಿ ಯಾವ ಒಂದು ಪ್ರಯೋಗವನ್ನು ಇಷ್ಟಪಡ್ತಾರೆ ಅಥವಾ ಯಾವ ಒಂದು ಪರಿಣಾಮವನ್ನು ಇಷ್ಟಪಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ರೀತಿ ಕಲಾಕೃತಿಗಳು ಹಾಕಬೇಕು. ಬರೀ ಕಲಾಕೃತಿ ಹಾಕೋದಷ್ಟೇ ಅಲ್ಲ, ಗೋಡೆಗಳ ಬಣ್ಣ, ಯಾವ ಗೋಡೆಗೆ ಯಾವ ಬಣ್ಣ ಹಚ್ಚಿದರೆ ಇದಾಗ್ತದೆ. ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಯಾರೋ ಒಂದು ಪೇಷಂಟ್ ಇರ್ತಾರೆ ಅಂತ ಇಟ್ಕೊಳ್ಳಿ, ಅದು ಹುಡುಗನೋ ಇರ್ಬೋದು. ಅವರ ಮೇಲೆ ಅವರನ್ನು ಚಿಕಿತ್ಸೆ ಮಾಡೋದಕ್ಕೆ ಯಾವ ಬಣ್ಣ ಹೊಡೆದ್ರೆ ಅವರಲ್ಲಿ ಅವರಿಗೇ ಗೊತ್ತಿಲ್ಲದ ಹಾಗೆ ಪರಿಣಾಮ ಉಂಟು ಮಾಡ್ತಾ ಹೋಗ್ತದೆ ಅನ್ನೋದು ಗೊತ್ತಾಗ್ತದೆ. ಆವಾಗ ಆ ರೀತಿ ಬಣ್ಣ ಹಚ್ಚಬೇಕಾಗ್ತದೆ. ಈ ಬಗ್ಗೆ ಅನೇಕ ಡೀಪಾದ ಸಂಗತಿಗಳು ನಮ್ಮ ಸಂದರ್ಭದಲ್ಲಿ ಇದ್ದಾವೆ. ಅದು ನಮ್ಮ ಜನಸಾಮಾನ್ಯರಿಗೆ ಅಷ್ಟು ಪರಿಚಯ ಇಲ್ಲದೆ ಇರ್ಬೋದು, ಆದರೆ ಎಕ್ಸ್ಪರ್ಟ್ಗಳಿಗೆ ಇದ್ರ ಬಗ್ಗೆ ಅನುಭವ ಇದೆ. ಮಾಡರ್ನಲ್ಲಿ ಅನೇಕ ಇಸಮ್ಗಳು ಕೂಡ ಬರ್ತವೆ. ಪಾಶ್ಚಾತ್ಯ ದೇಶಗಳಲ್ಲಿ ಇಂಪ್ರೆಷನಿಸಮ್, ಎಕ್ಸ್ಪ್ರೆಷನಿಸಮ್, ಕ್ಯೂಬಿಸಮ್, ದಾದಾಯಿಸಮ್, ಈ ಥರ ಅನೇಕ ಇಸಮ್ಗಳು ಬಂದವು. ಆ ಇಸಮಿಗೆ ಸಂಬಂಧಪಟ್ಟಂಗೆ ಅದೇ ರೀತಿಯ ಕಲಾಕೃತಿಗಳಲ್ಲಿ ಬರ್ತವೆ. ಕಲೆ ಅನ್ನೋದು ಹೇಗೆ ಅಂದರೆ, ಕಾಲವೇ ಕಲೆಯನ್ನು ರೂಪಿಸ್ತದೆ. ಅದು ಚಿತ್ರಕಲೆಯ ವಿಶಿಷ್ಟ ಗುಣ. ಕಲೆ ಅನ್ನೋದು ಮನುಷ್ಯನ ಭಾವನೆಗೆ ಸಂಬಂಧಪಟ್ಟದ್ದು, ಹೃದಯಕ್ಕೆ ಸಂಬಂಧಪಟ್ಟಂಥದ್ದು. ಇದು ಹೃದಯಕ್ಕೆ ಸಂಬಂಧಪಟ್ಟಂಥ ಆದದ್ರಿಂದ ಎಷ್ಟು ಹೃದಯಗಳಿರ್ತಾವೋ ಅಷ್ಟೇ ಭಾವನೆಗಳು, ಅಷ್ಟೇ ರೀತಿಯ ಅಭಿಪ್ರಾಯಗಳು ಇಲ್ಲಿ ಸಾಧ್ಯ. ಇಡೀ ನಮ್ಮ ಜಗತ್ತಿನ ಎಲ್ಲ ಕಲೆಯನ್ನು ನಾವು ಅನಲೈಸ್ ಮಾಡ್ತಾ ಹೋಗ್ತಾ ಇದ್ದಾಗ ಅದು 3 ಕೇಂದ್ರ ಬಿಂದುಗಳ ಕಡೆಗೆ ಹೋಗ್ತದೆ. 100 years ಆಫ್ ಸಾಲಿಟ್ಯೂಡ್ ಅಂತ ಹೇಳ್ಬಿಟ್ಟು. ಅದು ಎಷ್ಟು ಚೆನ್ನಾಗಿದೆ ಅಂದರೆ, ವಿಶ್ವದಲ್ಲಿ ಪ್ರಾಯ ಅದರಷ್ಟು ಹೆಚ್ಚು ಪುಸ್ತಕಗಳು ಹೆಚ್ಚು ಭಾಷೆಗೆ ಅನುವಾದಗೊಂಡಿರೋದು ನಮ್ಮ ಕನ್ನಡದಲ್ಲೂ ಇದೆ.